8 ಗಂಟೆಗೆ ಬರಬೇಕಾದವರು ಬರೋದು 10ಕ್ಕೆ. ಟೈಮ್ ಇಲ್ಲ, ನಿಯಮವೂ ಇಲ್ಲ. ಕಕ್ಕೇರ ಪುರಸಭೆಯಲ್ಲಿ ಅಧಿಕಾರಿಗಳದ್ದೇ ಆಟ. ಸಾರ್ವಜನಿಕರ ಸೇವಕರ ಅಥವಾ ಕಚೇರಿಯ ರಾಜರ? ನಿಮಗೆ ದಯಾ ಅಂತ ನಾ ಸರ್ವಟ್ಟಿ ನಿಮ್ಮ ಪಾದ ಬಿಡುಗದು ಬೇಡಕೈತಿ. ಯಾಕ್ರಿ ಇನ್ನೊಬ್ರು ನನಗೆ ಕೆಟ್ಟ ಅನಿಸ್ತದ? ನಮ್ಮ ಕೆಲಸ ಆಗೋದಿಲ್ಲ, ಬಡ ಕೆಲಸ ಆಗೋದಿಲ್ಲ. ಒಟ್ಟು ಲೇಟ್ ಮಾಡ್ತಾರೇನ್ರಿ? ಲೇಟ್ ಮಾಡ್ತಾರೆ. ಏನಂತಾರೆ ಸಿಬ್ಬಂದಿ ಬಂಧುಗಳು? ಏನಲ್ರಿ ಇವತ್ತಿಲ್ಲ, ನಾಳೆ ಬಂದ. ಕಕ್ಕೇರ ಪುರಸಭೆ ಸಿಬ್ಬಂದಿಗೆ ಸಾರ್ವಜನಿಕರ ತರಾಟೆ. ಸರ್ಕಾರ ಜನಸಾಮಾನ್ಯರ ಕೆಲಸಗಳು ಸುಲಭವಾಗಿ ಆಗ್ಲಿ ಅಂತ ಆನ್ಲೈನ್ ವ್ಯವಸ್ಥೆ ತರುತ್ತೆ, ನಿಯಮಗಳನ್ನ ಮಾಡುತ್ತೆ. ಆದ್ರೆ ಯಾದಗಿರಿ ಜಿಲ್ಲೆಯ ಕಕ್ಕೇರ ಪುರಸಭೆಯಲ್ಲಿ ಮಾತ್ರ ಸರ್ಕಾರದ ನಿಯಮಗಳೆಲ್ಲ ಗಾಳಿಗೆ ತೂರಲ್ಪಟ್ಟಿವೆ. ಇಲ್ಲಿ ಅಧಿಕಾರಿಗಳು ತಮಗೆ ಇಷ್ಟ ಬಂದಾಗ ಬರ್ತಾರೆ, ಇಷ್ಟ ಬಂದಾಗ ಹೋಗ್ತಾರೆ. ಇನ್ನು ಈ ಖಾತಾ ಕೊಡ್ತೀವಿ ಅಂತ ಬಡ ಜನರನ್ನ ಬರೋಬ್ಬರಿ 5 ತಿಂಗಳಿಂದ ಅಲೆದಾಡಿಸಿ ಕಣ್ಣೀರು ಹಾಕಿಸ್ತಾ ಇದ್ದಾರೆ. ಅಧಿಕಾರಿಗಳ ಉಡಾಫೆ ಮಾತುಗಳು, ಕಣ್ಮರೆಯಾಗ್ತಿರುವ ಫೈಲ್ಗಳು, ಕಕ್ಕೇರ ಪುರಸಭೆಯ ಕಟು ವಾಸ್ತವದ ಕುರಿತು ವಿಶೇಷ ವರದಿ ಇದು. ಕಕ್ಕೇರ ಪುರಸಭೆ ಕಚೇರಿಯ ಮುಂಭಾಗದ ದೃಶ್ಯ. ಖಾಲಿ ಇರುವ ಕುರ್ಚಿಗಳು, ಕಚೇರಿಯ ಹೊರಗೆ ಬಿಸಿಲಿನಲ್ಲಿ ಕಾಯುತ್ತಾ ನಿಂತಿರುವ ಸಾರ್ವಜನಿಕರ ದೃಶ್ಯಗಳು. ಇದು ಕಂಡು ಬಂದಿದ್ದು ಯಾದಗಿರಿಯ ಕಕ್ಕೇರ ಪುರಸಭಾ ಕಚೇರಿಯಲ್ಲಿ. ಬಿಸಿಲ ನಾಡು ಯಾದಗಿರಿಯ ಕಕ್ಕೇರ ಪುರಸಭೆ ಕಚೇರಿ ಈಗ ಸಾರ್ವಜನಿಕರ ಆಕ್ರೋಶದ ಜ್ವಾಲೆಯಾಗಿ ಮಾರ್ಪಟ್ಟಿದೆ. ಬೇಸಿಗೆಯ ಭೀಕರ ಬಿಸಿಲಿನಲ್ಲಿ ಜನಸಾಮಾನ್ಯರು ಕಚೇರಿಗಳಿಗೆ ಅಲೆದಾಡುವುದನ್ನು ತಪ್ಪಿಸಲು ಸರ್ಕಾರ ಬೆಳಗ್ಗೆ 8 ಗಂಟೆಯಿಂದಲೇ ಕೆಲಸದ ಸಮಯ ನಿಗದಿಪಡಿಸಿದೆ. ಆದರೆ ಕಕ್ಕೇರ ಪುರಸಭೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಸರ್ಕಾರದ ಆದೇಶ ಕೇವಲ ಕಸದ ಬುಟ್ಟಿ. ಬೆಳಗ್ಗೆ 8 ಗಂಟೆಗೆ ಇರಬೇಕಾದ ಮಹಾಶಯರು ತಮಗೆ ತೋಚಿದ ಸಮಯಕ್ಕೆ ಅಂದ್ರೆ 9 ಅಥವಾ 10 ಗಂಟೆಯ ನಂತರ ರಾಜರಂತೆ ಕಚೇರಿಗೆ ಎಂಟ್ರಿ ಕೊಡ್ತಾರೆ. ಸಾರ್ವಜನಿಕರ ಸಮಸ್ಯೆ ಕೇಳಬೇಕಾದ ಅಧಿಕಾರಿಗಳೇ ಇಲ್ಲಿ ದರ್ಬಾರ್ ನಡೆಸ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಬಾ, ನಾಳೆ ಬಾ, ಅದ್ರಾಗ ಏನಾಯ್ತು, ಕೈ ಜೋಡಿಸ್ತೀವಿ, ಕೈ ಜೋಡಿಸಿದ್ರೆ ನಾವು ಇಲ್ಲಿ ಕರ್ಕೊಂಡು ಬರೋದ್ರೆ ಇವತ್ತು ಬಾ, ನಾಳೆ ಬಾ ಅಂತಾರೆ ಸರ್. ನಾವು ಅದನ್ನು ಹುಡುಕೋಣ ಕಾಣೋದ್ರ ಸರ್. ತಿರ್ಗಾ ಆನ್ಲೈನ್ ಅರ್ಜಿ ಫಾರ್ಮ್ ಅರ್ಜಿ ಆನ್ಲೈನ್ ತೆಗೆದು ಕೊಡಕ್ಕೆ ಹೇಳಿದ್ರು ಸರ್. ಯಾವುದ್ರ ಬಗ್ಗೆ ಅರ್ಜಿ ಹಾಕಿದ್ರಿ? ನಮ್ಮ ಮನೆದು ಬಂದಿದ್ದು ಆನ್ಲೈನ್ ಇಲ್ಲ ಅಂತ ನಾವು ಮಾಡಿದ್ವಿ. ಒಟ್ಟು ಕೆಲಸ ಮಾಡಿಕೊಡಲಾಗ್ಯಾರ, ಒಟ್ಟು ಒಬ್ಬರು ಅಧಿಕಾರಿಗಳು ಬರಲಾಗ್ಯಾರ. ಬಾ ಅಂತಾರೆ, ಇವತ್ತು ಬಾ, ನಾಳೆ ರೆಡಿ ಆಗಿರಂತಾರೆ. ಕೆಲಸ ಆಗ್ಯದ ಆಗ್ತಿ ಬಯಕೆ. ಇನ್ನು ಈ ಪುರಸಭೆಯಲ್ಲಿ ಈ ಖಾತಾ ವಿತರಣೆ ಹೆಸರಿನಲ್ಲಿ ದೊಡ್ಡ ದಂಧೆಯೇ ನಡೀತಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ಆಸ್ತಿ ಸುರಕ್ಷತೆಗಾಗಿ ಸರ್ಕಾರ ಆನ್ಲೈನ್ ಈ ಖಾತಾ ವ್ಯವಸ್ಥೆ ತಂದ್ರೆ ಕಕ್ಕೇರ ಪುರಸಭೆಯಲ್ಲಿ ಮಾತ್ರ ಇದು ಜನರಿಗೆ ಶಾಪವಾಗಿದೆ. ಅರ್ಜಿ ಸಲ್ಲಿಸಿ ಬರೋಬ್ಬರಿ 5 ತಿಂಗಳು ಕಳೆದರೂ ಸಾರ್ವಜನಿಕರಿಗೆ ದಾಖಲೆ ಸಿಕ್ಕಿಲ್ಲ. ಬಡ ಜನರನ್ನ ಕಡುಬಡವರಂತೆ ದಿನನಿತ್ಯ ಕಚೇರಿಗೆ ಅಲೆದಾಡಿಸ್ತಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಉದಾಸೀನ ಮೆರಿತಾ ಇದೆ. ಸರ್, ಕೆಲವು ಸಿಬ್ಬಂದಿಗಳು ಕೆಲಸ ಮಾಡೋ ಸೆಕ್ಷನ್ಗಳು ಚೇಂಜ್ ಮಾಡಿರ್ತೀವಿ ಸರ್. ಗೌರ್ಮೆಂಟ್ ಆರ್ಡರ್ ಮಾಡ್ಯದ. ಸಿಬ್ಬಂದಿಗಳು ನಿನ್ನೆ ಹೇಳಿದಳು ಕಿರಿಕಿರಿ ಬಂದ ಹೊತ್ತಿಗೆ ಅಧ್ಯಕ್ಷರು ಸರಿಯಾಗಿ ಕೆಲಸ ಮಾಡೋದಂತ ನಿನ್ನೆ ಮೀಟಿಂಗ್ ತೊಗೊಂಡು ಕೆಲವು ಸಿಬ್ಬಂದಿಗಳು ಹೇಳಿದಾಗ ಸ್ಟಾಫ್ ಸಮಸ್ಯೆ ಐತಿ, ಟ್ಯೂನು ಕೊಟ್ಟಿದ್ವಿ, ಟ್ಯೂನ್ಗಳು ನೌಕರಿ ಫೈಲ್ಗಳು ಮೇಂಟೈನ್ ಮಾಡೋದು ತಗದಿಗೆ ಸಹಾಯ ಆರೋ ಬಿಲ್ಕೊಂಡು ಒಬ್ಬರಿಗೆ ಕೊಟ್ಟಿದ್ದೀವಿ. ಸಿಬ್ಬಂದಿಗಳು ಯಾಕೆ ಸರ್ ಡೈಲಿ ಆಗ್ತದೆ, ಅವ್ರ ಮೇಲೆ ಏನು ಕ್ರಮ ಕೈಗೊಳ್ತಾರೆ ನಿಮ್ಮ? ಸರ್ ಅದು ಚೀಫ್ ಆಫೀಸರ್ ಡ್ರೈವಿಂಗ್ ಆಫೀಸರ್ ಸರ್. ನಾನು ಸಮಸ್ಯೆ ಏನಾಗಿದೆ, ಸೆಕ್ಷನ್ ಚೇಂಜ್ ಮಾಡಿ ಸರ್. ಒಬ್ಬರಿಗೆ 3 ಸೆಕ್ಷನ್ ಕೊಡಿ ಸರ್, ಒಬ್ಬರಿಗೆ 4 ಸೆಕ್ಷನ್ ಕೊಡಿ ಸರ್. ಈಗ ಸಮಸ್ಯೆ
ಇಷ್ಟೆಲ್ಲ ಅಧ್ವಾನಗಳು ನಡೀತಾ ಇದ್ರೂ ಕಕ್ಕೇರ ಪುರಸಭೆಯ ಮುಖ್ಯಾಧಿಕಾರಿ ಮಾತ್ರ ಜಾಣ ಕುರುಡು ಪ್ರದರ್ಶಿಸ್ತಾ ಇದ್ದಾರೆ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಬೇಕಾದ ಮುಖ್ಯಾಧಿಕಾರಿಗಳು ಸಂಪೂರ್ಣವಾಗಿ ಅಲ್ಲಿನ ಭ್ರಷ್ಟ ಸಿಬ್ಬಂದಿಗಳ ಕೈಗೊಂಬೆಯಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅಧಿಕಾರಿಗಳು ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ ಎಂಬ ಕನಿಷ್ಠ ಮಾಹಿತಿಯೂ ಸಾರ್ವಜನಿಕರಿಗಿಲ್ಲ. ಇಡೀ ಕಚೇರಿ ವ್ಯವಸ್ಥೆಯೇ ಹಳಿ ತಪ್ಪಿದ್ರೂ ಗೇಳೂರೇ ಇಲ್ಲದಂತಾಗಿದೆ. ಬಡ ಜನರ ರಕ್ತ ಹೀರುವ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಉನ್ನತ ಮಟ್ಟದ ತನಿಖೆ ಆಗಬೇಕು. ಜಿಲ್ಲಾಧಿಕಾರಿಗಳು ತಕ್ಷಣವೇ ಭೇಟಿ ನೀಡಿ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅನ್ನೋದೇ ಕಕ್ಕೇರ ಪಟ್ಟಣದ ಸಾರ್ವಜನಿಕರ ತೀವ್ರ ಆಗ್ರಹವಾಗಿದೆ. 1.5 ಲಕ್ಷ ನನ್ನ ಬಿಲ್ ಎದ್ದಿಲ್ರಿ ಮನೆಯದು. ಇವತ್ತು ಬಾ ನಾಳೆ ಬಾ ಅಂದ್ರೆ ಎಲ್ಲರಿಗೂ ದುಡ್ಡು ಕೊಟ್ಟೇನ್ರಿ, ಕೇಳಿದ್ರು ಕೊಟ್ಟೇನ್ರಿ. ಆದ್ರೆ ನನ್ನ ಕೆಲಸ ಆಗಿ ದುಡ್ಡು ಯಾರಿಗೆ ಕೊಟ್ರಿ? ಎಲ್ಲ ಬೇಡದವ್ರಿಗೆಲ್ಲ ಆಫೀಸರ್ ಅವ್ರ ಹೆಸರು ನನಗೆ ಗೊತ್ತೇನ್ರಿ ಸರ್. 10,000 ರೂಪಾಯಿ ತಗೊಂಡಿದ್ದಾರೆ. ಪಟ ಕೆಲಸ ಆಗೋದಿಲ್ರಿ. ನಾವು ಓದಿಲ್ಲ, ಬರೋದಿಲ್ಲ. ನಾವು ಕೊಟ್ರಿ ಕಣ್ಣು ಕಾಣದು ಕೊಟ್ರಿ ಕಳಿಸ್ಬೇಕಂತ ಬರ್ತೀವಿ. ಯಪ್ಪ ಇದ್ದರಿಗೆ ಕಾಲ್ ಕೊಡ್ತೀವ್ರಿ, ಇಲ್ದವ್ರಿಗೆ ಕಾಲ್ ಕೊಡ್ತೀವ್ರಿ ನಾವು ಆಫೀಸ್ದಾಗ. ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಸಾರ್ವಜನಿಕರನ್ನ ಸತತ 5 ತಿಂಗಳುಗಳಿಂದ ಅಲೆದಾಡಿಸುತ್ತಿರುವ ಕಕ್ಕೇರ ಪುರಸಭೆಯ ಸಿಬ್ಬಂದಿಯ ದರ್ಪಕ್ಕೆ ಈಗ ಸಾರ್ವಜನಿಕರು ಹಿಡಿ ಶಾಪ ಹಾಕ್ತಿದ್ದಾರೆ. ಇನ್ನಾದರೂ ಯಾದಗಿರಿ ಜಿಲ್ಲಾಧಿಕಾರಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಈ ಕಚೇರಿಯತ್ತ ಗಮನ ಹರಿಸಿ ಭ್ರಷ್ಟ ಹಾಗೂ ಬೇಜವಾಬ್ದಾರಿ ಸಿಬ್ಬಂದಿಗಳಿಗೆ ಬಿಸಿ ಮುಟ್ಟಿಸ್ತಾರಾ ಕಾದ್ ನೋಡಬೇಕಿದೆ. ನ್ಯೂಸ್ 24 ಭಾರತ್, ಯಾದಗಿರಿ.